ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹೇಳ ಹೊರಟಿರುವುದು ಯಾರಿಗೂ ತಿಳಿಯದ್ದೇನಲ್ಲ, ಎಲ್ಲರಿಗೂ ತಿಳಿದಿರುವ ಬಾಳೆಯ ಕುರಿತು ಒಂದು ಅವಲೋಕನ ಇಲ್ಲಿದೆ. ಎಲ್ಲ ಕಾಲಕ್ಕೂ ಎಲ್ಲ ಕಡೆಗಳಲ್ಲಿಯೂ ಕೈಗೆಟಕುವ ದರದಲ್ಲಿ ಸುಲಭವಾಗಿ ಸಿಗುವ ಹಣ್ಣು ಬಾಳೆಹಣ್ಣು. ಬಾಳೆಯ ಹೆಸರನ್ನು ಕೇಳದವರೇ ಇಲ್ಲ, ಹಾಗೆ ಬಳಸದವರೂ ಇಲ್ಲ. ಇದು ಧಾರ್ಮಿಕವಾಗಿ ಹೆಚ್ಚು ಮಹತ್ವ ಪಡೆದುಕೊಂಡ ಹಣ್ಣು. ಪೂಜಾ ಸಮಾರಂಭಗಳಲ್ಲಿ ಬಾಳೆಹಣ್ಣು ಇರಲೇಬೇಕು. ಫಲತಾಂಬೂಲವೆಂದರೆ ಎಲೆ ಅಡಿಕೆಯೊಂದಿಗೆ ತೆಂಗಿನಕಾಯಿ ಇಲ್ಲವೇ ಬಾಳೆಹಣ್ಣು ಇದ್ದೇ ಇರುತ್ತದೆ. ಇದು ಪ್ರಪಂಚದ ಅತ್ಯಂತ ಪ್ರಾಚೀನ ಫಲ, ಎಲ್ಲರಿಗೂ ಇಷ್ಟವಾಗುವ ಹಣ್ಣು. ಅದರಲ್ಲೂ ಬಾಳೆಹಣ್ಣಿನ ರಸಾಯನ ಬಾಯಲ್ಲಿ ನೀರೂರಿಸುವಂತಹದ್ದು. ಏಷ್ಯಾ ಖಂಡದ ತೇವ ಮತ್ತು ಉಷ್ಣ ಹೆಚ್ಚಾಗಿರುವ ಪ್ರದೇಶಗಳಿಗೆ ಸೇರಿದ ಬಾಳೆ ಅಸ್ಸಾಂ, ಬರ್ಮಾ, ಥೈಲ್ಯಾಂಡ್ ಇಲ್ಲವೇ ಇಂಡೋಚೀನಾದ ಬೆಟ್ಟ ಸೀಮೆ ಇದರ ಮೂಲ ಪ್ರದೇಶ ಎನ್ನಲಾಗಿದೆ. ನಂತರ ಅದು ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಫಿಲಿಪೈನ್ಸ್ ಮತ್ತು ಹವಾಯಿ ದೇಶಗಳ ಉಷ್ಣ ಪ್ರದೇಶಗಳಿಗೆ ಹರಡಿಕೊಂಡಿತು ಎಂದು ಹೇಳಲಾಗಿದೆ. ಅಲೆಕ್ಸಾಂಡರ್ ಭಾರತಕ್ಕೆ ದಾಳಿಯಿಟ್ಟ ಸಂದರ್ಭ ಅಂದರೆ ಕ್ರಿಸ್ತಪೂರ್ವ 327ರಲ್ಲಿ ಗ್ರೀಕ್ ಸೈನಿಕರು ಬಾಳೆಹಣ್ಣು ಸವಿದದ್ದಾಗಿ ತಿಳಿದುಬರುತ್ತದೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಅರಬ್ಬರು ಬಾಳೆಯನ್ನು ಭಾರತದಿಂದ ಪ್ಯಾಲೆಸ್ತೀನ್ ಮತ್ತು ಈಜಿಪ್ಟ್ ದೇಶಗಳಿಗೆ ಕೊಂಡೊಯ್ದರು ಎನ್ನುವ ಮಾಹಿತಿ ಇದೆ. ಈಗ ಜಗತ್ತಿನಾದ್ಯಂತ ಬಾಳೆಹಣ್ಣು ಎಲ್ಲರ ಹೊಟ್ಟೆ ತುಂಬಿಸುತ್ತಿದೆ. ಬಾಳೆಗೆ ಸಂಸ್ಕೃತದಲ್ಲಿ ಕದಳಿ ಅಥವಾ ಕದಲಿ ಎಂದು ಹೆಸರಿಸಿದ್ದಾರೆ. ಅದರ ಅರ್ಥ ಧ್ವಜ ಅಥವಾ ಲಾಂಛನ. ಕದಳಿಯ ಮೃದುವಾದ ದೊಡ್ಡ ಗಾತ್ರದ ಎಲೆ ಧ್ವಜದಂತೆಯೇ ಹಾರಾಡುತ್ತದೆ. ಸಸ್ಯಶಾಸ್ತ್ರೀಯವಾಗಿ ಮುಸಾಸಿಯೇ ಕುಟುಂಬಕ್ಕೆ ಸೇರಿದ ಬಾಳೆಯ ವೈಜ್ಞಾನಿಕ ಹೆಸರು ಮುಸಾ ಪ್ಯಾರಾಡಿಸಿಯಾಕ. ಆಂಗ್ಲ ಭಾಷೆಯಲ್ಲಿ ಬಾಳೆಗೆ ಪ್ಲಾಂಟೇನ್ ಅಥವಾ ಬನಾನಾ ಎನ್ನುತ್ತಾರೆ. ಪಕ್ವಗೊಂಡ ಬಾಳೆಯ ಹಣ್ಣಿನಲ್ಲಿ ವಿಟಮಿನ್ ಎ ಅಂಶ ಹೇರಳವಾಗಿದೆ. ಮ್ಯಾಗ್ನೀಸಿಯಂ, ಸೋಡಿಯಂ, ಪೊಟ್ಯಾಷಿಯಂ ಮತ್ತು ರಂಜಕದಂತಹ ಖನಿಜಾಂಶಗಳೂ ಇವೆ. ಎಷ್ಟೇ ಎತ್ತರವಾಗಿ ಬೆಳೆದು ನಿಂತರೂ ಬಾಳೆಯ ಗಿಡವೇ ಹೊರತು ಮರವಲ್ಲ. ಬಾಳೆಯಲ್ಲಿ ರಸಬಾಳೆ, ಏಲಕ್ಕಿ, ಚಂದ್ರಬಾಳೆ, ಕರಿಬಾಳೆ, ಕಾಡುಬಾಳೆ, ಪಚ್ಚಬಾಳೆ, ನೇಂದ್ರಬಾಳೆ ಹೀಗೆ ಅನೇಕ ತರಹಗಳಿವೆ. ನೇಂದ್ರಬಾಳೆಯ ಚಿಪ್ಸು ಕೇರಳದಲ್ಲಿ ಒಂದು ದೊಡ್ಡ ಉದ್ಯಮ. ಬಾಳೆಯ ಕಾಯಿ ತರಕಾರಿಯಾಗಿ ಬಳಕೆಯಾಗುತ್ತದೆ. ಬಾಳೆಯ ಹಣ್ಣಷ್ಟೇ ಅಲ್ಲ, ಬಾಳೆಯ ಗಿಡದ ಪ್ರತಿ ಭಾಗವು ಆಹಾರ ಮತ್ತು ಔಷಧಿಯಾಗಿ ಕಾರ್ಯನಿರ್ವಹಿಸುವ ಬಗ್ಗೆ ವೈದ್ಯರು ಹೇಗೆಲ್ಲ ವಿಶ್ಲೇಷಿಸಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ಬಾಳೆಹಣ್ಣಿನ ಸೇವನೆ ಬಾಯಾರಿಕೆ ನೀಗಿಸುತ್ತದಲ್ಲದೆ ಪಿತ್ತ, ವಾಯುವಿಕಾರಗಳನ್ನು ಶಾಂತಗೊಳಿಸುತ್ತದೆ. ಜೀರ್ಣಶಕ್ತಿಯನ್ನು ಸುಲಭಗೊಳಿಸಿ ದೇಹದ ಬೆಳವಣಿಗೆಗೆ ನೆರವಾಗುತ್ತದೆ. ಈ ಹಣ್ಣು ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಬಾಳೆಹಣ್ಣಿನ ತಿರುಳನ್ನು ಮಜ್ಜಿಗೆಯಲ್ಲಿ ಚೆನ್ನಾಗಿ ಕಲಸಿ ಸೇವಿಸಿದರೆ ಆಮಶಂಕೆ ಗುಣವಾಗುತ್ತದೆ ಮತ್ತು ಅಂಗಾಲು, ಕಣ್ಣಿನ ಉರಿಗೆ ಇದು ಪರಿಹಾರ. ಒಂದು ಬಾಳೆಹಣ್ಣು ತಿಂದು ಅರ್ಧ ಲೋಟ ಟೀ ಸೊಪ್ಪಿನ ಕಷಾಯ ಸೇವಿಸುವುದರಿಂದ ಉಷ್ಣಭೇದಿ, ರಕ್ತಭೇದಿ ಹತೋಟಿಗೆ ಬರುತ್ತದೆ. ಪ್ರತಿ ರಾತ್ರಿ ಒಂದು ಬಾಳೆಹಣ್ಣು ಮತ್ತು ಏಲಕ್ಕಿಯನ್ನು ತಪ್ಪದೇ ಸೇವಿಸುವುದರಿಂದ ಮೂಲವ್ಯಾಧಿ ನಿಯಂತ್ರಣಕ್ಕೆ ಬರುತ್ತದೆ. ಬಾಳೆಹಣ್ಣನ್ನು ಚೆನ್ನಾಗಿ ಕಿವುಚಿ ಒಂದು ಬಟ್ಟಲು ಹಾಲಿನೊಂದಿಗೆ ಮಿಶ್ರಣ ಮಾಡಿ ಪ್ರತಿದಿನ ಸೇವಿಸಿದರೆ ಕರುಳು ಹುಣ್ಣು ನಿವಾರಣೆಯಾಗುತ್ತದೆ. ದೇಹದ ತೂಕ ಕಡಿಮೆಯಾದಲ್ಲಿ ಪ್ರತಿದಿನ
ಒಂದು ಬಾಳೆಹಣ್ಣು ಜೊತೆಗೆ ಹಾಲು ಜೇನು ಸೇರಿಸಿ ಸೇವಿಸಿದರೆ ತೂಕದಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬರುತ್ತದೆ. ಬಾಳೆಹಣ್ಣು, ಇಂಗು ಮತ್ತು ಬೆಳ್ಳುಳ್ಳಿಯ ಮಿಶ್ರಣದ ಸೇವನೆ ಹೊಟ್ಟೆ ನೋವನ್ನು ನಿವಾರಿಸುತ್ತದೆ. ಪ್ರತಿದಿನ ಬಾಳೆಹಣ್ಣಿನ ಸೇವನೆ ಗರ್ಭಿಣಿಯರಲ್ಲಿ ರಕ್ತಪುಷ್ಟಿ ಮತ್ತು ಸುಖಪ್ರಸವಕ್ಕೂ ನೆರವಾಗುತ್ತದೆ. ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಬಾಳೆಹಣ್ಣು ಸೇವಿಸುತ್ತಾ ಬಂದಲ್ಲಿ ಮಕ್ಕಳ ಕುಂಠಿತ ಬೆಳವಣಿಗೆ ಸುಧಾರಣೆ ಕಾಣುತ್ತದೆ. ಬಾಳೆ ದಿಂಡಿನ ರಸ ತೆಗೆದು ಎಳನೀರಿನೊಂದಿಗೆ ಮಿಶ್ರಣ ಮಾಡಿ ಸೇವಿಸಿದರೆ ಮೂಲವ್ಯಾಧಿ ಶಮನವಾಗುತ್ತದೆ. ಹಾಗೆ ಉನ್ಮಾದ ಹಾಗೂ ಅಪಸ್ಮಾರ ರೋಗ ಉಪಶಮನವಾಗುತ್ತದೆ. ಒಂದು ಬಟ್ಟಲು ಸೌತೆಕಾಯಿ ರಸಕ್ಕೆ 1 ಚಮಚ ಬಾಳೆ ಹೂವಿನ ರಸ ಸೇರಿಸಿ ಸೇವಿಸಿದರೆ ಮೂತ್ರ ವಿಸರ್ಜನೆ ಸರಾಗವಾಗುತ್ತದೆ. ಬಾಳೆ ಹೂವಿನ ಪಲ್ಯ ಮಾಡಿ ಮೊಸರನ್ನದೊಂದಿಗೆ ಸೇವಿಸಿದರೆ ಸ್ತ್ರೀಯರಲ್ಲಾಗುವ ಅತಿಯಾದ ರಕ್ತಸ್ರಾವ ಕಡಿಮೆಯಾಗುತ್ತದೆ. ಬಾಳೆ ದಿಂಡಿನ ಪಲ್ಯ ಜೀರ್ಣಶಕ್ತಿ ಹೆಚ್ಚಿಸುವುದಲ್ಲದೆ ಅನೇಕ ವಿಷ ಪದಾರ್ಥಗಳನ್ನು ದೇಹದಿಂದ ಹೊರಹಾಕುತ್ತದೆ. ಹೃದ್ರೋಗ ನಿವಾರಣೆಗೂ ಬಾಳೆಹಣ್ಣಿನ ಸೇವನೆ ಸಹಕಾರಿಯಾಗಿರುವುದಲ್ಲದೆ ರಕ್ತದೊತ್ತಡ ತಗ್ಗಿಸುವಲ್ಲಿಯೂ ಪ್ರಯೋಜನಕಾರಿಯಾಗಿದೆ ಎಂದು ತಜ್ಞ ವೈದ್ಯರು ಅಭಿಪ್ರಾಯಪಡುತ್ತಾರೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ನಮ್ಮ ಕೋರಿಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತಷ್ಟು ಹೊಸ ಸಂಚಿಕೆಗಳಿಗೆ ಪ್ರೋತ್ಸಾಹಿಸಿ. ನಮಸ್ಕಾರ.